ನದಿ ದಾಟ್ಲಿಕ್ಕೆ ದೋಣಿ ಬೇಕು ಅಥವಾ ಸೇತುವೆ ಬೇಕು, ಆದ್ರೆ ದೋಣಿಯನ್ನೇ ಸೇತುವೆ ಮಾಡಿದನ್ನು ಎಲ್ಲಾದ್ರೂ ನೋಡಿದೀರಾ? ದೋಣಿಗಳನ್ನೇ ರಾಶಿಯಾಗಿ ಜೋಡಿಸಿಟ್ಟು ಸೇತುವೆ ಮಾಡಿದನ್ನು ನೋಡ್ಬೇಕಂತ ಹೇಳಿದ್ರೆ ನೀವು ಕಣ್ಣೂರಿನ ನಡುಪಳ್ಳಿಗೆ ಬರಲೇಬೇಕು. ನಾಲ್ನೂರು ವರ್ಷಗಳ ಇತಿಹಾಸವಿರುವ ನಡುಪಳ್ಳಿ ಇರುವುದು ಅಡ್ಯಾರ್ ಕಣ್ಣೂರಿನ ನೇತ್ರಾವತಿ ನದಿಯ ನಡುವೆ. ಪ್ರತಿ ವರ್ಷ ನಡೆಯುವಂತಹ ಇಲ್ಲಿನ ಉರೂಸ್ನ ವಿಶೇಷ ಆಕರ್ಷಣೆ ಅಂದ್ರೆ ಈ ದೋಣಿ ಸೇತುವೆ. ಉರೂಸ್ಗೆ ಬರುವ ಲಕ್ಷಾಂತರ ಜನರನ್ನು ದೋಣಿಗಳಲ್ಲಿ ಸಾಗಿಸುವ ಕಷ್ಟದ ಕೆಲಸಕ್ಕೆ ಬದಲಾಗಿ ಇಲ್ಲಿನವರು ಮಾಡಿದಂತಹ ಸ್ಮಾರ್ಟ್ ಐಡಿಯಾ ಈ ಸೇತುವೆ. ನಿಮ್ಗೆ ತಲೆಗೆ ಬಂದದ್ದು ಹೇಗೆ? ಅಂದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೇನೆ. ಈ ಜನರ ಆಚೆ ಈಚೆ ಹಾಕಿ 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 ತುಂಬಾ ಕಷ್ಟಪಟ್ಟಿದ್ದೇನೆ. 20-30 ಫೀಟ್ ದೂರಕ್ಕೆ ಹಗ್ಗ ಕಟ್ಟಿ ಅದನ್ನ ಹಾಕ್ತೇವೆ. ಅದು ನೀರಲ್ಲಿ 2 ಸೈಡ್ ಅಲ್ಲಿ ಆಸೆ ಎಳಿಕೆ ಬೀಳುದು, ಈ ಸಲ ಎಳಿಕೆ ಬಿಡುದಿಲ್ಲ. ಈಗ 52 ದೋಣಿ ಹೋಗ್ತಾ ಉಂಟು. ಚಾನಲ್ ಉಂಟು ಕಬ್ಬಿಣದ್ದು, 4 ಚಾನಲ್ ಬರ್ತದೆ. ಆ ಚಾನಲ್ ಅಲ್ಲಿ ಎಲ್ಲಾ ದೋಣಿಗಳು ಒಂದೇ ಸಲ ಸೆಟ್ಟಿಂಗ್ ಆಗಿರ್ತದೆ. ಆಮೇಲೆ ಕ್ಲೌಡ್ ಹಾಕಿ ಅದಕ್ಕೆ ಬೋಟ್ ನೆಟ್ ಹಾಕಿದ್ರೆ ಮತ್ತೆ ಆಚೆ ಈಚೆ ಅದು ಅಲ್ಲಾಡಲ್ಲ. 1 ತಿಂಗಳ ಕೆಲಸ ಇರ್ತದೆ. ಒಂದು 10-15 ಜನ ಇರ್ತದೆ ಕೆಲಸ ಮಾಡ್ಲಿಕ್ಕೆ. ದೋಣಿಯಾಗಿ ಆಕ್ಷನ್ ಕೊಡ್ತಾರೆ, ಅದೇ ತರ ಅದು ಆಕ್ಷನ್ ಕೊಡ್ತಾರೆ. ನಮ್ದು ಕಿಶೋರ್ ಅಂತ ಒಬ್ಬ ಇದ್ದಾರೆ, ಅಲ್ಲಿ ಈಚು ಅಂತ ಒಬ್ಬ ಇದ್ದಾರೆ ಕೊಡಕಲ್ನವರು. ಅವರದ್ದು ಹೋಗಿ ಕೇಳಿದ್ರೆ ಅವರು ದೋಣಿ ತೆಗಲಿ ಅಲ್ಲಿ ನಮ್ಗೆ ಉರ್ಸುಗಲ್ಲ ಅಂತ. ಯಾರು ನಾನು ಮುಸ್ಲಿಂ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತಿಲ್ಲ, ಎಲ್ಲರೂ ದೋಣಿ ಉಂಟು ಅದ್ರಲ್ಲಿ. ತುಂಬಿ ಹರಿಯುವ ನೇತ್ರಾವತಿಯ ನಡುವೆ ಪ್ರಕೃತಿ ರಮಣೀಯ ದ್ವೀಪದಂತಹ ಭೂ ಪ್ರದೇಶದಲ್ಲಿ ಈ ನಡುಪಳ್ಳಿ ಇದೆ. ಎಷ್ಟೇ ನೀರು